ಅವರ್ಗೀಕೃತ ದತ್ತಾಂಶದ ಮಧ್ಯಾಂಕ. ನಾವು ಇಲ್ಲಿ ಮಧ್ಯಾಂಕ ಅನ್ನೋ ಪದನ ನೋಡ್ಬೋದು. ಮಧ್ಯಾಂಕ ಅನ್ನೋದು ಅಂಕಗಣಿತದ ಸರಾಸರಿಯ ಒಂದು ಕೇಂದ್ರೀಯ ಪ್ರವೃತ್ತಿ ಅಂತ ನಮಗ್ ಗೊತ್ತೇ ಇದೆ. ಇದನ್ನ ಹೇಗ್ ಕಂಡುಹಿಡಿಯೋದು? ಅದಕ್ಕಿಂತ ಮುಂಚೆ ಇದೊಂದು ಚಿತ್ರ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋ ನನ್ನ ಪ್ರಶ್ನೆ. ಇಲ್ಲಿ ಬಲಗಡೆಯಿಂದ ಒಂದು ಗ್ರೀನ್ ಕಲರ್ ಕಾಣಿಸ್ತಿದ್ಯಾ, ಎಡಗಡೆಯಿಂದ ಒಂದು ರೆಡ್ ಕಲರ್ ಕಾಣಿಸ್ತಿದೆ. ಇವೆರಡರ ಮಧ್ಯೆ ಯಾವ ಕಲರ್ ಇದೆ ಅಂತ ಹೇಳಿದ್ರೆ ಯೆಲ್ಲೋ ಕಲರ್, ಅಂದ್ರೆ ಹಳದಿ ಬಣ್ಣ ಇದೆ. ನಾನು ಹೇಳ್ತೀನಿ, ಈ ಹಳದಿ ಬಣ್ಣನ ಹೊರತುಪಡಿಸಿದ್ರೆ ಇಲ್ಲಿಂದ ಎಡಗಡೆಗೆ ನಮ್ಗೆ ಒಂದು ಹಸಿರು ಬಣ್ಣ ಕಾಣಿಸುತ್ತೆ, ಬಲಗಡೆಗೆ ಒಂದು ಕೆಂಪು ಬಣ್ಣ ಕಾಣಿಸುತ್ತೆ. ಅಂದ್ರೆ ಮಧ್ಯದಲ್ಲಿರುವ ಕಲರ್ ಯಾವುದು ಅಂತ ನಿಲ್ ಕೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಒಂದಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಮಾರ್ಕ್ಸ್ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಇದೆ ಅಂತೆ, 80ಕ್ಕೆ ಕೆಲವರು 25, 26, 28, 32, 35, 38, 45, 49, 55 ಇಷ್ಟನ್ನ ಗಳಿಸಿರ್ತಾರೆ. ಹಾಗಾದ್ರೆ 35ನ ಪಾಸಿಂಗ್ ಮಾರ್ಕ್ಸ್ ಅನ್ನ ನಮ್ಗೆ ಗೊತ್ತಿದೆ. ಈ 35ನ ಸಂಖ್ಯೆಯನ್ನು ಹೊರತುಪಡಿಸಿದ್ರೆ ಇಲ್ಲಿಂದ ಎಡಗಡೆಗೆ ನೋಡಿದಾಗ ಏನ್ ನೋಡ್ಬೋದು ಅಂದ್ರೆ ಫೇಲ್ ಆಗಿರೋ ಸಂಖ್ಯೆಗಳು. ಅಂದ್ರೆ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ, ಅವ್ರ ಮಾರ್ಕ್ಸ್ 35ಕ್ಕಿಂತ ಕಮ್ಮಿ ಇದೆ. 35 ಬಲಗಡೆ ನೋಡಿದ್ರೆ 35ಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಪಾಸ್ ಅಂತ. 38, 45, 49, 55 ಇದೆಲ್ಲ ಪಾಸ್ ಆಗಿರೋ ಸಂಖ್ಯೆಗಳು. ಹಾಗಾದ್ರೆ ಮಧ್ಯದಲ್ಲಿರುವ ಸಂಖ್ಯೆನೆ ನಾವು ಮುಖ್ಯ ಅಂತ ಗೊತ್ತಾಗ್ತಿದ್ಯಾ? ಈ ಸಂಖ್ಯೆನ ಹೊರತುಪಡಿಸೋದಲ್ಲ, ಇದ್ರ ಎಡಗಡೆಗೆ ನೋಡಿದ್ರೆ ಫೇಲ್ ಆಗಿರೋರು ನೋಡ್ತೀವಿ, ಇದ್ರ ಬಲಗಡೆಗೆ ನೋಡಿದ್ರೆ ಪಾಸ್ ಆಗಿರೋರು ನೋಡ್ತೀವಿ. ಇನ್ ಮಧ್ಯದಲ್ಲಿರೋ ಸಂಖ್ಯೆನ ನೆನ್ಪಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಮಧ್ಯಾಂಕ ಅಂದ್ರೆ ಏನು? ಕೊಟ್ಟಿರುವ ಸಂಖ್ಯೆಗಳಲ್ಲಿ ಮಧ್ಯಮ ಸಂಖ್ಯೆಯನ್ನ ನಾವು ಮಧ್ಯಾಂಕ ಅಂತ ಕರೆಯುತ್ತೇವೆ. ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳಲ್ಲಿ ಮಧ್ಯಮ ಸಂಖ್ಯೆಯನ್ನ ನಾವು ಮಧ್ಯಾಂಕ ಅಂತ ಕರೆಯುತ್ತೇವೆ. ಮಧ್ಯಾಂಕದ ಎಡಗಡೆ ನಾವು ಚಿಕ್ಕ ಸಂಖ್ಯೆಗಳನ್ನು ನೋಡಬಹುದು. ಇದು ಏರಿಕೆಯ ಕ್ರಮದಲ್ಲಿದೆ ನಮ್ಮ ದತ್ತಾಂಶ. ಇದರ ಎಡಗಡೆ ನೋಡಿದ್ರೆ 35ಕ್ಕಿಂತ ಕಮ್ಮಿ, 32, 28, 26, 25. ಹಾಗಾದ್ರೆ ಇದು ಚಿಕ್ಕ ಸಂಖ್ಯೆಗಳ ಅಂತ ನಾನು ಕೇಳಿದ್ರೆ ಹೌದು ಅಂತ ಉತ್ತರ ಬರುತ್ತೆ. ಬಲಗಡೆಗೆ ನೋಡಿದ್ರೆ ದೊಡ್ಡ ಸಂಖ್ಯೆಗಳನ್ನ ನೋಡ್ಬೋದು. 35ಕ್ಕಿಂತ ಜಾಸ್ತಿ, 38 ಅನ್ನೋದು 35ಕ್ಕಿಂತ ಜಾಸ್ತಿ, 45 ಅನ್ನೋದು ಜಾಸ್ತಿ, 49 ಜಾಸ್ತಿ, 55 ಜಾಸ್ತಿ. ಈ ರೀತಿ ನಾವು ಮಧ್ಯಾಂಕನ ಕಂಡುಹಿಡಿತಾ ಹೋಗ್ತೀವಿ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ. ಯಾವ ಪ್ರಶ್ನೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಪ್ರಶ್ನೆ. ಈ ರೀತಿ ಒಂದು ದತ್ತಾಂಶ ಕೊಟ್ಟಿದ್ದಾರೆ, ಇದರ ಮಧ್ಯಾಂಕ ಅನ್ನೋದನ್ನ ನಾವ್ ಹೇಗ್ ಕಂಡುಹಿಡಿತಿದೀವಿ ಅಂತ. ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಹೇಗ್ ಮಾಡೋದು ಅಂತ ಯೋಚನೆ ಮಾಡಿ. ವೆರಿ ಗುಡ್, ಯೋಚನೆ ಮಾಡಿದೀರಾ ಅನ್ಸುತ್ತೆ. ಮೊದಲು ಇಂಥ ದತ್ತಾಂಶ ಕೊಟ್ರೆ ಏರಿಕೆಯ ಕ್ರಮದಲ್ಲಿ ಬರ್ಕೋಬೇಕು. ಯಾವ ಕ್ರಮದಲ್ಲಿ? ಏರಿಕೆ ಅಥವಾ ಇಳಿಕೆ ಯಾವ್ದನ್ನ ಬರ್ಕೋಬಹುದು. ನಾನೇನ್ ಮಾಡ್ತೀನಿ, ಏರಿಕೆಯ ಕ್ರಮದಲ್ಲಿ ಬರ್ಕೋತೀನಿ. ನಂತರ ಎನ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳು ಕೊಟ್ಟಿದ್ದಾರೆ ನೋಡ್ಬೋದು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17. ಎನ್ ಅನ್ನೋದು 17. ನಮ್ಮ ದತ್ತಾಂಶದಲ್ಲಿ 17 ಸಂಖ್ಯೆಗಳಿದ್ದಾವೆ. ಎನ್ ಯಾವ ಸಂಖ್ಯೆ ಅಂತ ಕೇಳಿದ್ರೆ ಒಂದು ಬೆಸ ಸಂಖ್ಯೆ ಅಂತ ನಾನು ಹೇಳ್ತೀನಿ. ಹೌದು, 17 ಅನ್ನೋದು ಬೆಸ ಸಂಖ್ಯೆ. 18 ಅಥವಾ 16 ಅಂತ ಹೇಳಿದ್ರೆ ಅದೊಂದು ಸಮ ಸಂಖ್ಯೆ. ಈ ರೀತಿ ನಮ್ಮ ದತ್ತಾಂಶ ಅನ್ನೋದು ಇದೆ. ಈ ದತ್ತಾಂಶದ ಮಧ್ಯಾಂಕ ಹೇಗೆ ಕಂಡುಹಿಡಿಬೇಕು? ನಾನು ಹೇಳಿದೆ, ಮಧ್ಯಾಂಕ ಅನ್ನೋದು ಕೊಟ್ಟಿರುವ ದತ್ತಾಂಶದ ಮಧ್ಯದಲ್ಲಿ ಇರುತ್ತೆ ಅಂತ. ಇಲ್ಲಿ 17 ಸಂಖ್ಯೆ ಇದೆಯಾ? 17 ಸಂಖ್ಯೆಗಳಿದೆಯಾ? ಹಾಗಾದ್ರೆ ಒಂದನ್ನ ಬಿಟ್ರೆ 16. ಈ ಕಡೆಯಿಂದ 8 ಸಂಖ್ಯೆಗಳನ್ನ ತಗೊಳ್ಳೋಣ. 1, 2, 3, 4, 5, 6, 7, 8. ಇಲ್ಲಿ 8 ಸಂಖ್ಯೆಗಳನ್ನ ಹೊರತುಪಡಿಸೋಣ. ಮತ್ತೆ ಉಲ್ಟಾಯಿಂದ 8. 1, 2, 3, 4, 5, 6, 7, 8. ಇಲ್ಲಿ 8 ಸಂಖ್ಯೆಗಳನ್ನ ಹೊರತುಪಡಿಸಿದ್ರೆ ನಮ್ಗೆ ಉಳಿದಿರೋದು ಯಾವುದು? 115. ಹಾಗಾದ್ರೆ ಈ ದತ್ತಾಂಶದ ಮಧ್ಯಾಂಕ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ 115 ಅಂತ ಆಗತ್ತಾ? ಹೌದು, 115. ಇದು ಸರಿನಾ ಇಲ್ವಾ ಅಂತ ನಾನ್ ಚೆಕ್ ಮಾಡ್ಬೇಕು. ಹೇಗೆ? ಎಲ್ಲದಕ್ಕೂ ಒಂದು ಸೂತ್ರ ಇರುತ್ತಲ್ವಾ? ಇದಕ್ಕೂ ಒಂದು ಸೂತ್ರ ಅನ್ನೋದು ಇದೆ. ಮಧ್ಯಾಂಕ n 1/2. ಈ ಸ್ಥಾನದಲ್ಲಿರುವ ಸಂಖ್ಯೆ n ಅಂದ್ರೆ ಎಷ್ಟು? 17 + 1/2. ಈ ಸ್ಥಾನದಲ್ಲಿರುವ ಸಂಖ್ಯೆ 18/2 ಎಷ್ಟಪ್ಪ ಅಂತ ಹೇಳಿದ್ರೆ 18 ಬರ್ಕೋತೀನಿ. 18/2 ಈ ಸ್ಥಾನದಲ್ಲಿರುವ ಸಂಖ್ಯೆ ಅಂದ್ರೆ 2 1 2 9. 9ನೆಯ ಸ್ಥಾನದಲ್ಲಿನ ಸಂಖ್ಯೆ 1 2 3 4 5 6 7 8 9. 9ನೆಯ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅಂತ ಹೇಳಿದ್ರೆ
115. ಹಾಗಾದ್ರೆ ನಮ್ಮ ದತ್ತಾಂಶದ ಮಧ್ಯಾಂಕ ಬಂದು 115 ಅಂತ ಆಗುತ್ತೆ. ಈ ರೀತಿ ಬೆಸ ಸಂಖ್ಯೆಗಳಿದ್ರೆ ಇಷ್ಟು ಈಸಿಯಾಗಿ ಮಾಡ್ತೀವಾ? ಹಾಗಾದ್ರೆ ನಿಮಗೊಂದ್ ಪ್ರಶ್ನೆ, ನಮ್ಮ ದತ್ತಾಂಶ ಏನಾದ್ರೂ ನಮ್ಮ ಸಂಖ್ಯೆಯದಾಗಿದ್ರೆ ಏನ್ ಮಾಡ್ಬೇಕು? ಅದಕ್ಕೊಂದ್ ಸೂತ್ರ ಇಲ್ವಾ? ಅದನ್ನ ನೀವೇ ಬಿಡಿಸಿ ಉತ್ತರನ ಕಾಮೆಂಟ್ ಮಾಡಿ.